ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹುರುಳಿಕಾಳು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಕಾಯಿ ಹಾಕ್ತಲೇ ತುಂಬ ಸಿಂಪಲಾಗಿ. ಮೊದಲಿಗೆ ನಾನಿಲ್ಲಿ ಹುರುಳಿಕಾಳನ್ನ ನೀಟಾಗಿ ಆದ್ಬಿಟ್ಟು ಅದನ್ನು ಹುರ್ಕೋತಾ ಇದ್ದೀನಿ ತವಾದಲ್ಲಿ. ಬೇಕಾದರೆ ಹುರ್ಕೋಬೋದು, ಇಲ್ಲಾಂದರೆ ಹಾಗೆ ಯೂಸ್ ಮಾಡ್ಬೋದು. ಆದರೆ ಹುರಿದ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟು ಗಮ್ ಅನ್ನುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಹುರುಳಿಕಾಳನ್ನು ತುಂಬ ನೀಟಾಗಿ ಹುರಿತಾ ಇದ್ದೀನಿ. ಹುರುಳಿಕಾಳು ಹುರಿದಾದ ನಂತರ ಅದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಬೇಯೋಕ್ಕಿಡಬೇಕು. ಜೊತೆಲಿ 2 ಟೊಮೊಟೊನೂ ಸಹ ಹಾಕ್ತಾಯಿದ್ದೀನಿ ಬೇಯಿಸೋದಕ್ಕೆ. ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ಹಾಕಬೇಕಾದ್ರೆ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ಬೇಕಾದರೂ ಹಾಕ್ಕೋಬೋದು. ಉಪ್ಪನ್ನು ಹಾಕಿದ ನಂತರ ನಾನು ಇದನ್ನು ಕುಕ್ಕರ್ಗೆ ವಿಸಲಿಗೆ ಬಿಡ್ತಾಯಿದ್ದೀನಿ. ಒಂದು 2-3 ವಿಸಲ್ 4 ವಿಸಲ್ ಬೇಕು ಇದು ಹುರುಳಿಕಾಳು ಬೇಯೋದಕ್ಕೆ. ಇವಾಗ ನೋಡಿ, ಒಂದು ಕಡೆ ಮಸಾಲೆನ ಜೋಡಿಸ್ಕೊತಾ ಇದ್ದೀನಿ. ಒಣಗಿರೋ ಮೆಣಸಿನ್ಕಾಯಿ, ಕಾಳು ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ತಗೊಬರಬೇಕು. ನೋಡಿ, ಇವಾಗ ಇಷ್ಟನ್ನು ಜೋಡಿಸ್ಕೊಂಡಿದ್ದೀನಿ. ಇವಾಗ ಹುರುಳಿಕಾಳು ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಬೆಂದಿರೋ ಅಂಥ ಟೊಮೊಟೊ ಹಣ್ಣನ್ನು ಸಪ್ರೇಟ್ ತೊಗೊಳ್ಳೋಣ. ಮತ್ತು ಹುರುಳಿಕಾಳನ್ನು ಸಹ ಸಪ್ರೇಟ್ ಮಾಡ್ಕೋಬೇಕು, ಯಾಕಂದರೆ ರುಬ್ಬೋದಕ್ಕೆ ಸಹ ಇಲ್ಲಿ ಹುರುಳಿಕಾಳು ಹಾಕಬೇಕು. ಯಾಕಂದರೆ ನಾವು ಕಾಯಿ ಹಾಕ್ತಾಯಿಲ್ಲ, ಹುರುಳಿಕಾಳಲ್ಲೇ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಸಿಂಪಲಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಳ್ಳಿ ಕಡೆ ಎಲ್ಲ ಈ ಥರ ಸಾಂಬಾರು ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್. ಸಿಟಿಗಳಲ್ಲಿರೋರು ನಿಜವಾಗ್ಲೂ ಈ ಸಾಂಬಾರು ಮಾಡಲ್ಲ ಅಂತ ಗೊತ್ತು, ಆದರೆ ಹಳ್ಳಿ ಜನ ಜಾಸ್ತಿ ಮಾಡ್ತಾರೆ. ಮತ್ತು ನೋಡಿ, ನಾನಿಲ್ಲಿ ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಸಹ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಇದು ಹುರ್ಕೊಂಡಾದ ನಂತರ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಸಹ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ಹುರ್ಕೋಬೇಕು. ಇವಾಗ ನೋಡಿ ಕ್ಲೀನಾಗಿ ಹುರಿತಾ ಇದ್ದೀನಿ. ಇವಾಗ ನೋಡಿ ಇದ್ರ ಬಣ್ಣ ಚೇಂಜ್ ಆಗಿದೆ. ಮತ್ತು ಇನ್ನೊಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ ಜಾರಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೇನ್ ಉಪ್ಸಾರಿಗೆ ಈ ಹುಣಸೆ ಹಣ್ಣು ಮತ್ತು ಜೀರಿಗೆ ಮೆಣಸು ಮೇನ್ ಇರಲೇಬೇಕು. ಮತ್ತು ಬೇಯಿಸಿಟ್ಟಿರೋಂಥ ಟೊಮೊಟೊ ಹಣ್ಣು. ಮತ್ತು ನೆಕ್ಸ್ಟ್ ಇದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ, ಒಣಮೆಣ್ಸಿನ್ಕಾಯಿ ಹಾಕಿದ ನಂತರ ಇದಕ್ಕೆ ಕಾಳು ಮೆಣಸು ಅಂದರೆ ಜೀರಿಗೆ ಮೆಣಸು 2 ಹಾಕ್ತಾಯಿದ್ದೀನಿ. ಅದಾದ ನಂತರ ನಾನು ಹುರುಳಿಕಾಳನ್ನು ಹಾಕ್ತಾಯಿದ್ದೀನಿ. ಬೇಯಿಸಿಟ್ಟಿದ್ದೀವಲ್ಲ ಹುರುಳಿಕಾಳು ಸ್ವಲ್ಪ ಹೊಡ್ಕೋಬೇಕು, ಅಲ್ಲಿವರೆಗೂ ಬೇಯಿಸಬೇಕು. ಹಾಗೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಹೊಡ್ಕೋಬೇಕು, ಆವಾಗ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ಸಹ ನಾನು ಜಾರಿಗೆ ಹಾಕ್ಕೋತಾ ಇದ್ದೀನಿ. ಜಾರಿಗೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ರುಬ್ಕೊಳ್ಳೋಣ. ಅಂದರೆ ಜಾಸ್ತಿ ನಾನಿದು ಫುಲ್ಲು ಸ್ಮೂತಾಗಿ ಇದನ್ನು ರುಬ್ಬಲ್ಲ, ಯಾಕಂದರೆ ನಾನು ಸ್ವಲ್ಪ ದಪ್ಪನೇ ರುಬ್ಬಿದ್ದೀನಿ. ಯಾಕಂದರೆ ಹಾಗೆ ರುಬ್ಬಿದ್ರೇ ಈ ಸಾಂಬಾರು ತುಂಬ ಟೇಸ್ಟ್ ಇರೋದು. ಮುಂಚೆ ಇದನ್ನೆಲ್ಲ ನಾವು ಕಲ್ಲಲ್ಲಿ ರುಬ್ತಿದ್ದೋ, ಇವಾಗೆಲ್ಲ ಮಿಕ್ಸಿ ಬಂದಮೇಲೆ ಕಲ್ಲಲ್ಲಿ ಖಾರ ರುಬ್ಬೋದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಕಲ್ಲು ಮತ್ತು ಒಳಕಲ್ಲು ಬರುತ್ತಲ್ಲ, ಅದರಲ್ಲಿ ರುಬ್ತಿದ್ದೋ ಈ ಥರ ಸಾಂಬಾರು ಮಾಡಬೇಕಾದ್ರೆ. ಇವಾಗಿಲ್ಲ. ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಎಷ್ಟು ಅಂದರೆ ತರಿಯಾಗೆ ರುಬ್ಬಿದ್ದೀನಿ. ತೀರಾ ಅಷ್ಟು ಸಣ್ಣ ಆಗೋ ಖಾರ ರುಬ್ಬಿಲ್ಲ. ಮತ್ತು ಇದಕ್ಕೆ ಒಂದು ಸಣ್ಣದಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಬರೀ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದ ನಂತರ ಈ ಖಾರನ ಇದಕ್ಕೆ ಹುಯ್ತಾ ಇದ್ದೀನಿ ನಾನು. ಇದಕ್ಕೇನು ಅಷ್ಟೊಂದು ಏನು ಒಗ್ಗರಣೆಗೆ ಏನೇನೋ ಹಾಕಬೇಕು ಅಂತ ಏನಿಲ್ಲ. ತುಂಬ ಸಿಂಪಲಾಗಿ ಹೀಗೆ ಮಾಡಿದ್ರೆ ಸಾಕು, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಎಲ್ಲ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವಾಗ ಫೈನಲಾಗಿ ಈ ಥರ ಆಗಿದೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ. ತುಂಬ ಮುದ್ದೆ ಜೊತೆ ಅಂತೂ ತುಂಬ ಸೂಪರ್ ಕಾಂಬಿನೇಷನ್ ಇದು. ಮುದ್ದೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಮತ್ತು ಇಷ್ಟ ಆಗಿರುತ್ತೆ ಇವತ್ತಿನ ರೆಸಿಪಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು.